ಸರ್ ನಾನು ಈ ಮಂಡಿ ವಿಷಯಕ್ಕೆ ಹೇಳೋದು. ಸರ್ ಕೆಲವು ಇವಾಗ ಜಿಮ್‌ನಲ್ಲೇ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಕೋಚ್‌ಗಳೇ ಇರ್ಬೋದು, ಮ್ಯಾರಥಾನ್‌ಗೆ ಹೋಗೋರಿಗೆ, ಮಕ್ಕಳಿಗೆ ಸರ್ 18, 16 ವಯಸ್ಸಿನ ಮಕ್ಕಳಿಗೆ ನೀ ಕ್ಯಾಪ್ ಅಥವಾ ನೀ ಪ್ಯಾಡ್ ಹಾಕ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಯಾಕೆ ಸರ್ ಅದು? ಅದು ಅದಕ್ಕೆ ಈಗ ಅಂದ್ರೆ ಮಕ್ಕಳಿಗೆ ನಾನು ಹೇಳಿದ್ದು. ಅದು ಯಾಕೆ ಮಕ್ಕಳಿಗೆ ಕೇಳ್ತಾರೆ? ಅಂದ್ರೆ ಆ ವಯಸ್ಸಿಗೆ ಬೇಕಾ ಅಂತ ಅನ್ಸುತ್ತೆ, ಅದಕ್ಕೆ ಕೇಳಿದ್ದು. ಅದಕ್ಕೆ ಅದು ನಾ ಹೇಳೋದಂದ್ರೆ ಈಗ ನಾವು ಹೇಳೋದು ಈಗ ಜಿಮ್ ಟ್ರೈನರ್ಸು, ಫಿಸಿಯೋಥೆರಪಿಸ್ಟು ಅವ್ರು ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಜಿಮ್ಗೆ ಹೋದಾಗ ನಾನು ನೋಡ್ತೀನಿ, ನಾವು ಜಿಮ್ಗೆಲ್ಲ ಹೋದಾಗ 3 ಜನ ನಿಲ್ಲಿಸಿ ಅದೇ ಒಂದು ಡಂಬಲ್ಸು ಹೀಗೆ ಮಾಡ್ತಾರೆ. ಡಂಬಲ್ ಸ್ಟ್ರೈಟ್ ಅವೇ ಎತ್ತ ಬದಲು ನಾವು ಫಸ್ಟು ಮಸಲ್ನ ಆ್ಯಕ್ಟಿವೇಟ್ ಮಾಡಬೇಕು. ಆಮೇಲೆ ಇಲಾಸ್ಟಿಕ್ ಬ್ಯಾಂಡ್ಸ್ ಇರುತ್ತೆ, ಆಮೇಲೆ ವೆಯ್ಟ್ಸು. ಅದಕ್ಕೆ ಸ್ವಲ್ಪ ಜನರಲ್ ಆಗಿ ಎಜುಕೇಷನು ಇಂಪಾರ್ಟೆಂಟ್ ಎಲ್ಲರಿಗೂ. ಅಂದರೆ ಫ್ರಾಮ್ ತಾಲ ಅಂದರೆ ಫಿಸಿಕಲ್ ಡೈರೆಕ್ಟರು, ಕೋಚ್, ಅಂದರೆ ಇದು ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್. ಈಗ ಜನರಲ್ ಈಗ ನೋಡ್ತಾ ಇರ್ಬೋದು, ಎಲ್ಲ ಯಾವುದು ಫಿಟ್ನೆಸ್ ಸೆಂಟರ್ಸ್ ಎಲ್ಲ ಓಪನ್ ಆಗಿದೆ. ಸೊ ಯಾರು ಟ್ರೈನ್ಡ್ ಫಿಸಿಯೋಥೆರಪಿಸ್ಟು, ಟ್ರೈನ್ಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗು ಹಾಗಿದ್ದರೆ ಒಳ್ಳೆಯದು. ಬಿಕಾಸ್ ಯು ವಿಲ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಅಂದರೆ ಎಕ್ಸಸೈಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಹೇಗೆ ವೆಯ್ಟ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು, ಆ ಪ್ರೋಟೋಕಾಲು ವೆರಿ ಇಂಪಾರ್ಟೆಂಟ್. ಜನರಲ್ ಆಗಿ ಎಲ್ಲ ಕಡೆ ಹೋದಾಗ ಅದನ್ನೆಲ್ಲ ಸ್ಟ್ರೈಟ್ ಅವೇ ತುಂಬ ಜನ ಇರ್ತಾರೆ. ಈಗ ಯೋಗ ಕ್ಲಾಸ್ ಅಂದರೆ ಎಲ್ಲರೂ 10 ಜನರು ಯೋಗ ಮಾಡ್ತಾರೆ. ಸೇಮ್ ಎಕ್ಸಸೈಸ್ ಎಲ್ಲರಿಗೂ ಆಗಲ್ಲ, ಅವ್ರ ಬಾಡಿಗೆ ಅದು ಸೂಟು ಆಗಲ್ಲ. ಸೊ ಅದನ್ನು ಹೇಗೆ ಪ್ರೋಟೋಕಾಲ್ ಇಂಡಿವಿಜುವಲೈಸ್ ಆಗಬೇಕು. ಈಗ ಟೈಲರ್ ಮೇಡ್ ಎಕ್ಸಸೈಸ್ ಫಾರ್ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್. ಎಲ್ಲರೂ ಮ್ಯಾರಥಾನ್ ಓಡೋಕ್ಕಾಗಲ್ಲ, ಎಲ್ಲರೂ ಟೆನ್ನಿಸ್ ಪ್ಲೇಯರ್ ಆಗೋಕ್ಕಲ್ಲ. ಸೊ ಅದನ್ನು ಸರ್ಟನ್ ಎಕ್ಸಸೈಸು ಹಾಗೆ ಇರಬೇಕು. ದೇ ಶುಡ್ ಬಿ ಇವ್ರಿಗೆ ಈ ಎಕ್ಸಸೈಸ್ ಹಿಂಗೆ ಸ್ಟಾರ್ಟ್ ಮಾಡಲಿ, ಆಮೇಲೆ ಗ್ರ್ಯಾಜುಲಿ ಇಂಪ್ರೂವ್ ಮಾಡ್ತಾ ಹೋದಾಗ ಇಂಜುರೀಸು ಕಮ್ಮಿ, ಮಸಲು ಟೋನ್ ಆಗುತ್ತೆ, ಜಾಯಿಂಟ್ಸು ಪ್ರೊಟೆಕ್ಟ್ ಆಗುತ್ತೆ. ಅದು ಇಂಪಾರ್ಟೆಂಟು. ಸರ್ ಇವಾಗ ಜಾಯಿಂಟ್ಸ್ ಅಂತ ಹೇಳಿದ್ರಿ, ಈ ಜಾಯಿಂಟ್ಸನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ತಾವು ಒತ್ತಿ ಹೇಳೋದಾದ್ರೆ. ಈಗ ಜಾಯಿಂಟ್ಸ್ ಅದಕ್ಕೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾ ಹೇಳಿದ್ದು, ಈಗ ನೀವು ಯಾಕೆಂದ್ರೆ ಕೀಲುಗಳು ಮೂಳೆ ಇಂಪಾರ್ಟೆಂಟ್. ಅದು ನೀ ಜಾಯಿಂಟ್ ವೆರಿ ಇಂಪಾರ್ಟೆಂಟ್. ಅಂದರೆ ಬಾಡಿ ವೆಯ್ಟ್ ಎಲ್ಲ ನೀ ಥ್ರೂನೇ ಹೋಗೋದು. ಸೊ ನಾವು ಹೇಳೋದಂದ್ರೆ ಈಗ ಎಲ್ಲರೂ ಫಿಟ್ನೆಸ್ ಮಾಡಲೇ. ಜನರಲ್ ಈಗ ಏನಾಗುತ್ತೆ, ಏಜ್ ಆಗ್ತಾ ಆಗತ್ತೆ, ನಮ್ಮ ಮಸಲ್ ಟೋನು ಕಮ್ಮಿ ಆಗ್ತಾ ಇರತ್ತೆ, ಮಸಲ್ ಬಲ್ಕು ಕಮ್ಮಿ ಆಗುತ್ತೆ. ಅದಕ್ಕೆ ರೆಗ್ಯುಲರ್ ಟೋನಿಂಗ್ ಈಸ್ ಇಂಪಾರ್ಟೆಂಟ್. ಈಗ ಜಿಮ್ಗೆ ಹೋದ್ರೂ. ಸೊ ನಾ ಹೇಳೋದಂದರೆ ಈಗ ಫಿಸಿಯೋಥೆರಪಿಸ್ಟ್ ಎಲ್ಲ ಇರ್ತಾರೆ, ಇವರು ಜನರಲ್ ಯಾರೋ ಜಿಮ್ಗೆ ಸೇರ್ಬೇಕಂತ ಇರ್ತಾರೆ. ಅವ್ರು ಸೇರಿದಾಗ ಅವ್ರಿಗೆ ಏನೇನು ಎಕ್ಸಸೈಸ್ ಮಾಡೋದು ಇಂಪಾರ್ಟೆಂಟ್. ಈಗ ಇವ್ರು ಯಾರು ಇಂಡಿವಿಜುವಲ್ ಈಗ ಜಿಮ್ಗೆ ಬಂದಾಗ ಅವ್ರಿಗೆ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಅವ್ರನ್ನ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು, ಅದು ಇಂಪಾರ್ಟೆಂಟ್. ಈಗ ಕೋಚಿಂಗಲ್ಲೂ ಹಾಗೆ, ಈಗ ಸ್ಟೂಡೆಂಟ್ಸ್ಗೆ ಬೇಸಿಕ್ಕಿಂದ ಗ್ರ್ಯಾಜುಲಿ ಯಾವ ಲೆವೆಲ್ಗೆ ತಗೊಂಡು ಹೋಗೋದು ಇಂಪಾರ್ಟೆಂಟ್. ಬಿಕಾಸ್ ಅದು ಮಸಲ್ ಪ್ರೊಟೆಕ್ಷನಲ್ಲೇ ಇಂಪಾರ್ಟೆಂಟ್ ಅದು. ಮತ್ತು ಈಗ ಜನರಲ್ ನಾವು ನೋಡ್ತೀವಿ, ಈಗ ಜಿಮ್ಗೆ ಸೇರಿದಾಗ ಎಲ್ಲರೂ ಕೋಚಸ್ ಫಸ್ಟು ಸ್ಕ್ವಾಟ್ಸು ಲಂಜಸ್ಸು ತುಂಬ ಮಾಡಿಸ್ತಾರೆ. ಈಗ ಮಂಡಿ ಪೈನ್ ಇರೋರಿಗೆ ಈಗ ಸ್ಕ್ವಾಟ್ಸು ಲಂಜಸ್ ಮಾಡಿದಷ್ಟು ಏನಾಗುತ್ತೆ, ಇನ್ನೂ ಡಿಟಿರಿಯೇಟ್ ಆಗುತ್ತೆ. ಸೊ ಅವರು ಜನರಲ್ ಅಸೆಸ್ಮೆಂಟ್ ಮಾಡಬೇಕು. ಈಗ ಎನಿ ಇಂಡಿವಿಜುವಲ್ ಯಾರು ಜಿಮ್ ಸೇರಿಕೊಂಡ್ರೆ ಫಸ್ಟ್ ಜನರಲ್ ಅಸೆಸ್ಮೆಂಟ್ ಮಾಡಬೇಕು, ನೀ ಅಲೈನ್ಮೆಂಟ್ ನೋಡಬೇಕು, ಆಮೇಲೆ ಎಕ್ಸಸೈಸ್. ಅದಕ್ಕೆ ನಾ ಹೇಳೋದಂದರೆ ಈಗ ಯಾರ ಟ್ರೈನ್ಡ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷನ್ ಇದ್ದಾರೆ ಅದೆಲ್ಲ ನೋಡ್ತಾರೆ, ಟ್ರೈನ್ಡ್ ಫಿಸಿಯೋಥೆರಪಿಸ್ಟ್ ಇದ್ರೂ ಅದನ್ನು ನೋಡ್ತಾರೆ. ಈಗ ಡಾಕ್ಟರ್ಸ್ ಆದ್ರೂ ನಾವು ಹೇಳ್ತೀವಿ ಅವ್ರಿಗೆ, ಅವ್ರ ಅಲೈನ್ಮೆಂಟ್ ನೋಡಿ, ಫ್ಯೂಚರಲ್ಲಿ ನಿಮಗೆ ನೀ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಅವರು ಅಲೈನ್ಮೆಂಟ್ ನೋಡಿಬಿಟ್ಟೆ ನಾವು ಹೇಳ್ತೀವಿ ಅವ್ರಿಗೆ, ನೀವು ಇನ್ಮೇಲಿಂದ ಈ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಕ್ಕೆ, ಇನ್ಮೇಲಿಂದ ಫ್ಯೂಚರಲ್ಲಿ ಹಿಂಗೆ ಮಾಡ್ತಾ ಹೋದರೆ ಮಂಡಿ ಬಾಳ್ಕೆನೂ ಬರುತ್ತೆ. ಸೊ ನೀ ಅಲೈನ್ಮೆಂಟ್ ನೋಡ್ಕೊಳ್ಳೇನೆ ನಮ್ಗೆ ಗೊತ್ತಾಗತ್ತೆ ಅವ್ರಿಗೆ ಎಲ್ಲಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಸೊ ವಿ ವಿಲ್ ಅಡ್ವೈಸ್ ದೆಮ್ ಸರ್ಟನ್ ಮಾಡಿಫಿಕೇಶನ್ ಆ ಎಕ್ಸಸೈಸಲ್ಲೇ. ಅದನ್ನು ಮಾಡಿದ್ರೆ ಆಗ ಏನಾಗುತ್ತೆ, ಮಂಡಿ ಬಾಳ್ಕೆನೂ ಬರುತ್ತೆ.